ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸಿಪಿ ಆಗಲಿ ಹೇರ್ ಕೇರ್ ವಿಡಿಯೋನಾಗಲಿ ಶೇರ್ ಮಾಡ್ತಾ ಇಲ್ಲ. ಮೇ 19ನೇ ತಾರೀಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಆ ದಿನದ ಒಂದು ಸಣ್ಣ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಷ್ಟು ಜನ ನಾವು ಹೋಗಿದ್ವಿ. ಬೇಕಲಕೋಟೆ ಅಂತ ಇದೆ ಇಲ್ಲಿ ನಮ್ಮ ಮನೆ ಹತ್ತಿರ. ಅಂದರೆ ತುಂಬ ಹತ್ತಿರ ಏನಲ್ಲ, ಒಂದು 40 ನಿಮಿಷ ಎಲ್ಲ ಬೇಕಾಗ್ಬೋದು ನಮ್ಮ ಮನೆಯಿಂದ. ಮೊದಲು ನಾವು ಬೇಕಲಕೋಟೆಗೆ ಹೋಗಿದ್ವಿ, ಅಲ್ಲಿಂದ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ನಾನೀಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಕ್ಲಿಪ್ಪಿಂಗ್ ಏನಿದೆ ಇದು ಬೇಕಲಕೋಟೆ ಬೀಚ್ಗೆ ಹೋಗಿರೋದು. ಮಕ್ಕಳಿಗೆ ಬೀಚ್ನಲ್ಲಿ ಹೋಗ್ಬೇಕಂತ ಆಸೆ ಇತ್ತಂದರೆ ಬೀಚ್ ನೋಡೋದಕ್ಕಂತಲ್ಲ, ಈ ರೀತಿ ಆಟ ಆಡೋದಕ್ಕೆ ತುಂಬ ಇಷ್ಟ ಇಬ್ರಿಗೂ ಕೂಡ. ನನ್ನ ಮಗ ಅಂತೂ ಬೇಕಲಕೋಟೆಗೆ ಹೋಗೋದು ಬೇಡ, ಬೀಚ್ಗೆ ಹೋಗೋಣ ಅಂಥೇಳಿ ತುಂಬ ಹಠ ಮಾಡ್ದ. ಅದಕ್ಕೋಸ್ಕರ ನಾವು ಬೇಕಲಕೋಟೆಗೆ ಹೋದಲ್ಲಿ ಅಲ್ಲಿ ಮಳೆ ಬರೋ ಅಂದಾಜು ಕೂಡ ಇತ್ತು. ಅಷ್ಟೇ ಅಲ್ಲ, ತುಂಬ ರಶ್ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲಿಂದ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇದ್ವು ಅಷ್ಟೇ ಅಲ್ಲಿ. ಅದಾದಮೇಲೆ ನಾವು ಬೀಚ್ಗೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಆಡೋದಕ್ಕೆಲ್ಲ ಸ್ವಲ್ಪ ಜಾಗ ಇದೆ. ತುಂಬ ರಶ್ ಇತ್ತು, ತುಂಬ ಮಕ್ಕಳಿದ್ರು ಆಡೋದಕ್ಕೆ. ಹಾಗಂತೇಳಿ ತುಂಬ ಜಾಸ್ತಿ ಆಡಲಿಕ್ಕೇನು ಸಿಗಲಿಲ್ಲ. ನೋಡಿ, ನನ್ನ ಮಗಳು ಕೂಡ ಆಡೋದಕ್ಕಂತೇಳಿ ಅಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತಾ ಇದ್ಲು. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದರಲ್ಲಿ ತುಂಬ ಹೊತ್ತು ಆಡಿದ್ರು. ಅದಾದಮೇಲೆ ಇದರಲ್ಲಿ ಕೂತ್ಕೊಳ್ಬೇಕು ಅಂಥೇಳಿ ಹಠ ಮಾಡ್ತಿದ್ರು. ತುಂಬ ಮಕ್ಕಳಿದ್ರಲ್ವ, ಅವರೆಲ್ಲ ಆಡಿದ್ಮೇಲೆ ಲಾಸ್ಟಲ್ಲಿ ಇವ್ರಿಗೆ ಸ್ವಲ್ಪ ಹೊತ್ತು ಟೈಮ್ ಸಿಕ್ಕಿತ್ತು. ಆವಾಗ ಇವರು ಕೂಡ ಸ್ವಲ್ಪ ಹೊತ್ತು ಆಡಿದ್ರು. ನೋಡಿ, ಅಷ್ಟೊತ್ತಿಗಾಗಲೇ ಟೈಮು 6:30 ಆಗಿತ್ತು. ನಮಗೆ ಮನೆಗೆ ಬೇಕಾದ ಸ್ವಲ್ಪ ಸಾಮಾನೆಲ್ಲ ತೆಗೆಯೋದಿತ್ತು. ಹಾಗೆಯೇ ಮನೆಗೆ ಹೋಗೋದಕ್ಕೂ ಕೂಡ ಸ್ವಲ್ಪ ಹೊತ್ತು ಬೇಕಲ್ವಾ, ಶಾಪಿಂಗ್ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂಥೇಳಿ ನಾವು ಇಲ್ಲಿಂದ ಹೊರಟ್ವಿ. ಮನೆಗೆ ಬೇಕಾದ ಸಾಮಾನೆಲ್ಲ ತೊಗೊಂಡು ರಾತ್ರಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಮನೇಲಿ ಊಟ ಮಾಡೋದು ಬೇಡ ಅಂಥೇಳಿ ಹೊರಗಡೆಯಿಂದ, ನಾವು ಯಾವಾಗಲೂ ಕೂಡ ಹೊರಗಡೆಯಿಂದ ಏನು ತಿನ್ನೋದಿಲ್ಲ, ಯಾವಾಗಲಾದರೂ ಅಲ್ವಾ ಅಂಥೇಳಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿದ್ವಿ ಅಷ್ಟೇ. ಹೋಟ್ಲಲ್ಲಿ ಊಟ ಮಾಡಲಿಲ್ಲ ನಾವು, ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ವಿ ಅಷ್ಟೇ. ಇನ್ನು ಮುಂದೆ ಇರೋ ವಿಡಿಯೋನ ನಾನು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಕತ್ಲಾಗಿತ್ತು. ಅಷ್ಟೇ ಅಲ್ಲ, ವಿಡಿಯೋ ಇಲ್ಲಿಂದ ಶೂಟ್ ಮಾಡುವಾಗ ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಖಾಲಿ ಆಯಿತು. ಅದೇ ಕಾರಣಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯನ ಏನಾದರೂ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಸಹ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.